ಪಂಡಿತ್ ನೆಹರು ಅವರು ರಿಸರ್ವೇಶನ್ ಅನ್ನ ವಿರೋಧ ಮಾಡಿದಂತ ಕಾಂಗ್ರೆಸ್ನ ಮೊದಲನೇ ನಾಯಕ ಇದೆ, ನಮ್ಗೆ ಗೊತ್ತಿರಬೇಕು. ರಾಜೀವ್ ಗಾಂಧಿ ಅವರು ಸಂಸತ್ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ, ಪ್ರಧಾನಮಂತ್ರಿ ಸಂಸತ್ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಅತಿ ಸುದೀರ್ಘವಾದಂತಹ ಭಾಷಣ ದೇಶದಲ್ಲಿ ರಿಸರ್ವೇಶನ್ ಇರಬಾರದು ಅನ್ನುವಂಥದ್ದು ಅವರ ಅತಿ ಸುದೀರ್ಘವಾದಂತಹ ಭಾಷಣ. ಇದು ಅನೇಕರಿಗೆ ಗೊತ್ತಿಲ್ಲ. ಬಹಳ ಕೆಟ್ಟದಾಗಿ ಬಂದಿದ್ದಾರೆ. ನಾನು ಅದನ್ನೆಲ್ಲ ಬಹಳ ಡಿಟೇಲ್ ಆಗಿ ಓದಕ್ಕೆ ಹೋಗುದಿಲ್ಲ. ನನಗೆ ರಿಸರ್ವೇಶನ್ ಮಾಡೋದ್ರಿಂದ ಕೆಟ್ಟ ಹೋಗ್ತದಂತೆಲ್ಲ ನೆಹರು ಪತ್ರ ಬರಲ್ಲ, ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರಲ್ಲ. ರಿಸರ್ವೇಶನ್ ಮಾಡಲಿಕ್ಕೆ ಹೋಗಬಾರದು. ಇದು ಕಾಂಗ್ರೆಸ್ಸಿನ ನೀತಿ. ಇದು ಸಂವಿಧಾನದ ಬಗ್ಗೆ. ಸಂವಿಧಾನ 1952ಕ್ಕೆ ನಮ್ಮದು ಮೊದಲನೇ ಎಲೆಕ್ಷನ್ ಆಗಿತ್ತು. 1949ಕ್ಕೆ ಸಂವಿಧಾನವನ್ನು ನಾವು ಸ್ವೀಕಾರ ಮಾಡಿದ್ವಿ. 52ರಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆಗಳಾದವು. ಅಂದ್ರೆ ಅಲ್ಲಿವರೆಗೆ ಇದ್ದಂತ ಸರ್ಕಾರ ಏನ್ ಸರ್ಕಾರ ಅದು? ರಾಷ್ಟ್ರೀಯ ಸರ್ಕಾರ ಇರ್ತದೆ. ಎಲ್ಲರೂ ಸೇರಿ ತಾತ್ಪೂರ್ತಿಕವಾದಂತಹ ಒಂದು ವ್ಯವಸ್ಥೆ. ಅವಾಗ ಪಂಡಿತ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದರು. ಪಂಡಿತ್ ನೆಹರು ಅವರು ಚುನಾಯಿತ ಪ್ರಧಾನಮಂತ್ರಿ ಆಗಿರಲಿಲ್ಲ. ರಾಷ್ಟ್ರೀಯ ಸರ್ಕಾರ, ನಿಯಮ ತಗೊಂಡ ಸರ್ಕಾರ. ಮೌಂಟ್ ಬ್ಯಾಟನ್ ನಿಮ್ಮ ಏನ್ ಜನರಲ್ ಮೌಂಟ್ ಬ್ಯಾಟನ್ ಗವರ್ನರ್ ಜನರಲ್ ಆಫ್ ಇಂಡಿಯಾ, ರಾಷ್ಟ್ರಪತಿ ಇನ್ನೊಂದು ದೇಶಕ್ಕೆ ಮೌಂಟ್ ಬ್ಯಾಟನ್ 52ರ ಚುನಾವಣೆ ಇತ್ತು. 52ರ ಚುನಾವಣೆಯಲ್ಲಿ ಜನಾದೇಶ ಬರುವುದಕ್ಕಿಂತ ಮೊದಲು ಭಾಷಣ ಮಾಡ್ತಿರ್ಬೇಕಾದ್ರ ಕಾಂಗ್ರೆಸ್ ಪಾರ್ಟಿಯವರು ಸಂವಿಧಾನದ ಬಗ್ಗೆ ರಾಹುಲ್ ಗಾಂಧಿಯ ಪ್ರಭಾವ ಇರ್ತದಲ್ಲ, ಹಂಗ ಸಂವಿಧಾನ ಭಾಷಣ ಹೊಡಿತಲ್ಲ. ಸಂವಿಧಾನದ ಒರಿಜಿನಲ್ ಆರ್ಟಿಕಲ್ ಎಷ್ಟು ಗೊತ್ತಿಲ್ಲ, ಕೇಳಿ ನೋಡ್ಬೇಕ. ಸುಮ್ಮನೆ ಕೇಳಿ ನೋಡಕ್ಕೆ ರಾಹುಲ್ ಗಾಂಧಿಗೂ ಕೇಳಿದ್ವಿ ನಾವು. ಅದ್ರೊಳಗೆ ಆರ್ಟಿಕಲ್ ಯಾಕವ ಹೇಳಿರುತ್ತೆ ಗೊತ್ತೇ ಇರೋದಿಲ್ಲ. ಯಾಕಂದ್ರೆ ಖಾಲಿ ಇರ್ತದೆ ಸಂವಿಧಾನ, ಬಹಳ ಬೇಜೇ ಇರೋದು. ಬರೀ ಮಹಾರಾಷ್ಟ್ರ ಸಂವಿಧಾನ ಅಂತ ಬರುತ್ತೆ. ಈ ಸಂವಿಧಾನದ ರಚನೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟರು. ರಾಜೇಂದ್ರ ಪ್ರಸಾದ್ ಅವರು ಈ ರೀತಿ ಹಲವರು ಅದರಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟರು. ಅಂತಿಮವಾಗಿ ಇದರ ಡ್ರಾಫ್ಟ್ ಅನ್ನ ತಯಾರಿ ಮಾಡಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮುಂದೆ ಪ್ರೆಸೆಂಟ್ ಮಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಷ್ಟೆಲ್ಲ ಅವರಿಗೆ ಅಪಮಾನ ಮಾಡಿದರು. ಅಪಮಾನ ಮತ್ತೇನ್ ಮಾಡಿದರು? 1952ರಲ್ಲಿ ಅವರು ಚುನಾವಣೆಗೆ ನಿಂತಾಗ ಅವರನ್ನ ಕಾಂಗ್ರೆಸ್ ಪಾರ್ಟಿ ಸೋಲಿಸಿತು. ಮುಂದೆ ಅವರು ಬೈ ಎಲೆಕ್ಷನ್ ನಿಂತಾರೆ ಅದೇ ವರ್ಷ. ಆ ಬೈ ಎಲೆಕ್ಷನ್ ದಲ್ಲಿಯೂ ಕಾಂಗ್ರೆಸ್ ಪಾರ್ಟಿ ಬಹಳ ವಿಶೇಷವಾದಂತಹ ಆಸಕ್ತಿಯನ್ನು ತೆಗೆದುಕೊಂಡು ಅವರನ್ನು ಸೋಲಿಸಿತು. ನೀವು ಅನ್ಬಹುದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆ ನಡೆಯುವ ಹೊತ್ತಿಗೆ ಅವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ರು ಅಂತ. ಅವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ದು ಸತ್ಯ. ಆದ್ರೆ ನಿಮ್ಗೊಂದು ವಿಷಯ ಗೊತ್ತಿರಲಿ, ಕೆ ಗೋಪಾಲನ್ ಅಂತ ಹೇಳಿ ಕಮ್ಯುನಿಸ್ಟ್ ಪಾರ್ಟಿಯ ಒಬ್ಬ ಬಹುದೊಡ್ಡ ಪ್ರಮುಖ ಇದ್ದಾರೆ.
ಕಾಂಗ್ರೆಸ್ ಪಾರ್ಟಿ ಅವರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿಲ್ಲ. ಬೇರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಹಾಕಿ ಪಂಡಿತ್ ನೆಹರು ಅವರು ಸ್ವತಃ ಹೋಗಿ ಅವ್ರನ್ನ ಸೋಲಿಸಿದ್ರು. ಇಂಥವು ಮೇಧಾವಿ ನಮ್ಮ ಕಾನ್ಸ್ಟಿಟ್ಯೂಂಟ್ ಪಾರ್ಲಿಮೆಂಟ್ಗೆ ಬರಬೇಕಂತ ನೆಹರು ಅನ್ನಿಸ್ತಿಲ್ಲ. ಈಗ ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ನಮ್ಮ ಜೂನಿಯರ್ ಖರ್ಗೆ ಅವರು, ನಮ್ಮ ಸಿದ್ದರಾಮಯ್ಯನವರು ಮತ್ತು ಕೊನೆಗೆ ಸೀನಿಯರ್ ಖರ್ಗೆನೂ ಎಂತ ಅನ್ಫಾರ್ಚುನೇಟ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದವರು ವೀರ ಸಾವರ್ಕರ್ ಅಂತ ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಗೆದ್ದವರು ಯಾರು? ಕಾಂಗ್ರೆಸ್ ಪಾರ್ಟಿ. ಕಾರಜೋಳಕರ್ ಅಂತ ಹೇಳಿದ್ರು, ಕಜರೋಳ್ಕರ್, ನಾರಾಯಣ್ ಕಜರೋಳ್ಕರ್ ಅಂತ ಹೇಳಿ ಅವ್ರ ಹೆಸರು. ಅವ್ರು ಯಾವ ಪಾರ್ಟಿಯವರು? ಕಾಂಗ್ರೆಸ್ ಪಾರ್ಟಿ. ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಹಿಂದೂ ಮಹಾಸಭೆ ಹೆಸರೇ ಅಂತಿದ್ರೆ, ಅದರ ಸ್ಟೇಟ್ಮೆಂಟ್ ಹೇಳ್ಕೊಟ್ರೆ ಮನಸ್ಸಿಗೆ ಬಂದಂತ ಸುಳ್ಳು ಹೇಳುವುದು ಅನ್ನೋದು ಕಾಂಗ್ರೆಸ್ ಪಾರ್ಟಿಯ ಒಂದು ಪೇಟೆಂಟ್ ಆಗಿದೆ, ಮೊನೊಪೊಲಿ ಆಗಿದೆ. ಅವರು ಸೋಲಿಸಿದಂತ ಹೇಳಿ ಅದಾದ ನಂತರ ಅವರಿಗೆ ಪದ್ಮಭೂಷಣ ಕೊಟ್ಟರು. ಯಾಕೆ? ನಾರಾಯಣ್ ಕಜರೋಳ್ಕರ್ ಅವರಿಗೆ ಪದ್ಮಭೂಷಣ. ಆ ಪದ್ಮಭೂಷಣ ಕೊಟ್ಟಂತಹ ಸಂದರ್ಭದೊಳಗ ಅವರೆಲ್ಲ ಇದ್ದಾರೆ. ಆ ಕಜರೋಳ್ಕರ್ ಅವರು ಯಾರು ಅಂತಂದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಸಿಸ್ಟೆಂಟ್. ಇವಾಗ ಅಸಿಸ್ಟೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೆಹರು ದೇಶ ಹೇಳಿದ್ರೆ ಅವ್ರ ಅಸಿಸ್ಟೆಂಟ್ ಅನ್ನ ಕರ್ಕೊಂಡು ಅವ್ರ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆಯ್ತಪ್ಪ, ಅವ್ರೇನೋ ಕೆಲಸ ಮಾಡಿದ್ರು, ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು ಪದ್ಮಭೂಷಣ ಕೊಟ್ಟಿದ್ರು ಅಂತ ಹೇಳ್ಬೋದು. ಆದ್ರೆ ಬಾಬಾ ಸಾಹೇಬ್ ಏನು ಕೊಡುಗೆಯನ್ನು ಕೊಟ್ಟಿದ್ರು ಅಷ್ಟೊಂದು ಕಜರೋಳ್ಕರ್ ಕೊಟ್ಟಿರಲಿಲ್ಲ. ಆದ್ರೆ ಬಾಬಾ ಸಾಹೇಬರಿಗೆ ಕಾಂಗ್ರೆಸ್ ಆರಂಭಿಕ 90ನೇ ಇಸ್ವಿ ತನಕ ಬಾಬಾ ಸಾಹೇಬರಿಗೆ ಪದ್ಮಶ್ರೀನೂ ಇಲ್ಲ, ಪದ್ಮಭೂಷಣೂ ಇಲ್ಲ, ಪದ್ಮವಿಭೂಷಣನೂ ಇಲ್ಲ, ಭಾರತ ರತ್ನೂ ಇಲ್ಲ. ಆದ್ರೆ ಕಾಂಗ್ರೆಸ್ ಪಾರ್ಟಿಯಿಂದ ಬಾಬಾ ಸಾಹೇಬರ ವಿರುದ್ಧ ಗೆದ್ದಂತ ನಾರಾಯಣ್ ಕಜರೋಳ್ಕರ್ ಅವರಿಗೆ ಪದ್ಮಭೂಷಣವನ್ನು ಕೊಟ್ಟಿದ್ದಾರೆ. ಮತ್ತೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಸೋಲಿಸಿದರು, ಹಿಂದೂ ಮಹಾಸಭಾ. ಅದಾದ